ತಗೋ 45 ಐತೆ. ಕರೆಕ್ಟ್ ಆಗಿ ಬಡ್ಡಿ ಬಂದ್ಬಿಡ್ಬೇಕು. 24. ಹಾ, ಕೊಡೋ ದುಡ್ಡು ಕೊಡಕ್ಕೆ ಹೊಟ್ಟೆ ಉರಿತದ ನಿಮ್ಗೆ? ಕೊಡಿಲಿ, ಚೈನ್ ಕೊಡು. 3000 ರೂಪಾಯಿ ಕೊಟ್ಬಿಟ್ಟು ಚೈನ್ ಬಿಡ್ಸ್ಕೊಂಡೋಗು. ಅಣ್ಣ, ಏನು ಅಣ್ಣ? ಅಣ್ಣನೂ ಇಲ್ಲ, ತಮ್ಮನೂ ಇಲ್ಲ. ನಾನಾಗಿದ್ದಕ್ಕೆ ಸುಮ್ಮನೆ ಇದ್ದೀನಿ. ಕಾಳಮಕ್ಕ ಇನ್ನೂ ಬಂದಿಲ್ಲ. ಕಾಳಮಕ್ಕ ಬಂದ್ರೆ ಅಷ್ಟೇ ನಿನ್ ಗತಿ. ಸಾಯಿಸ್ಬಿಡ್ತಾರಕ್ಕ. ನಮ್ಮ ಹೆಂಡತಿ ಮಕ್ಕಳು ನಮ್ಮನ್ನೇ ನಂಬ್ಕೊಂಡಿದಾರಕ್ಕ. ಸ್ವಲ್ಪ ದಿನ ಟೈಮ್ ಕೊಡಕ್ಕ, ತಂದ್ಕೊಡ್ತೀವಕ್ಕ. ಈಗಲೇ ತಂದ್ಕೊಡಂತ ಹೊಡಿತಾವ್ರ ಕಣಕ್ಕ. ನನ್ನ ಹಾರ್ಟ್ ಪೇಷಂಟ್ ಅಕ್ಕ, ಹೊಡಿಬೇಡ ಅಂತ ಹೇಳಕ್ಕ. ನಾನು ಸ್ವಲ್ಪ ನನ್ ಮಕ್ಕಳ ದುಡ್ಡು ಈಸ್ಕೊಳ್ಳುವಾಗ ಒಂಥರ ನಾಟಕ ಹಾಕ್ತೀರಾ, ಈಗ ಇನ್ನೊಂಥರ ನಾಟಕ ಹಾಕ್ತೀರಾ? ಈ ನನ್ ಮಕ್ಕಳೆಲ್ಲ ಕಟ್ಟಾಕು. ಅನ್ನ ನೀರು ಕೊಡ್ಬೇಡಿ. ಇವ್ರ ಮನೆಯವ್ರಿಗೆಲ್ಲ ಸುದ್ದಿ ಮುಟ್ಸಿ ದುಡ್ಡು ತಂದ್ಕೊಟ್ಟು ಇವ್ರನ್ನೆಲ್ಲ ಬಿಡಿಸ್ಕೊಂಡು ಹೋಗಿ ಸಾಯಂಕಾಲದವರೆಗೂ ನೋಡಿ. ಆಮೇಲೆ ಖಾರದ ಪುಡಿ ಖಾಟಾಕಿ. ಮಾಮ ಅಕ್ಕ, ನನ್ ಮಗಳು ಮಾಯಾ. ಅಕ್ಕ, ಒಂದು ಇಂಪಾರ್ಟೆಂಟ್ ವಸೂಲಿದೆ, ನ್ಯಾಯ ಮಾಡ್ಕೊಂಡ್ ಬರ್ತೀನಿ ಅಂತ ಹೋಗಿದ್ದಾರೆ. ಗಣಪತಿ ಗಮ್ಮವಾಮಯಂ ಕವಿಂ ಕವೀಜಾಮಪವಸ್ತವಸ್ತಮಂ ಜೇತರಾಜಂ ಬ್ರಹ್ಮಣಾಮನಸಾನುಸ್ತನ್ಮನ್ನೋಟವಸ್ತೀರಸಾದನಂ ಮಹಾಗಣಾಧಿಪತಯೇ ನಮಃ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇ ಸರ್ವವಿಘ್ನೋಪಶಾಂತಯೇ. ಗಟ್ಟಿಮೇಳ ಗಟ್ಟಿಮೇಳ. ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತುನ. ನಮಸ್ಕಾರ. ಅದು ಅರ್ಜೆಂಟ್ ಆಗಿ ತಂಗಿ ಮದುವೆ ಫಿಕ್ಸ್ ಆಗ್ಬಿಟ್ರು. ಅದಕ್ಕೆ ಬಂದು ನಿಮ್ಮನ್ನ ಕರೆಯೋದಕ್ಕಾಗ್ಲಿಲ್ಲ. ಮದುವೆಗೆ ನೀವು ಬಂದಿದ್ದಕ್ಕೆ ನಮಗ್ ತುಂಬಾ ಸಂತೋಷ. ಪುರೋಹಿತ್ರ, ನೀವು ಮುಂದುವರಿಸಿ. ಮಾಂಗಲ್ಯಂ ತಂತು ನಾಮೇನ ಮಮ ದೇವ ಹೇತುನ. ಏಯ್ ಲೋಫರ್, ನನ್ನ ಮಗಳೇ, 1 ವರ್ಷದಿಂದ ಬಡ್ಡಿ ದುಡ್ಡು ಕಟ್ಟೆ ಕದ್ದೋಡಾಗ್ತಿದ್ಯಾ? ಮೊದ್ಲು ನನ್ ದುಡ್ಡು ಸೆಟ್ಲ್ ಮಾಡು, ಆಮೇಲೆ ಬೇಕಾದ್ರೆ ಮದ್ವೆ ಮಾಡುವಂತೆ. ಅಕ್ಕ, ದಯವಿಟ್ಟು ಮದುವೆ ನಿಲ್ಸೋ ಕಾರಣ ಆಗ್ಬೇಡಿ ಪ್ಲೀಸ್ ಅಕ್ಕ. ಕನ್ನಡಿಲಿ ಮುಖ ನೋಡ್ಕೊಂಡಿದ್ಯೇನೆ ಇಡಿಯಟ್. ವಕ್ರವಾಗಿ ಒಳ್ಳೆ ಕಾರ್ಟೂನ್ ಥರ ಇದೆಯಾ? ಒಂದು ಕಾಲು ಬೇರೆ ಔಟ್ ಕಾಡ್ರು. ಇದೊಂದು ಕೇಡು. ನೀನೇತಿ ಚಿನ್ನದ ಸ್ಪೂನ್ ನ ಬಾಯ್ಲಿಟ್ಕೊಂಡು ಬೆಳೆದಿರೋ ನಾಳೆಲ್ಲಿ ನೋಡಲಿ, ನೋಡಲಿ ಈ ಸ್ಟ್ರಕ್ಚರ್ನ ಸರಿಯಾಗಿ ನೋಡೆ, ಕಣ್ಬಿಟ್ಟು ನೋಡೆ. ಸೌಂದರ್ಯ ಅಂದ್ರೆ ಮಾಯ, ಮಾಯ ಅಂದ್ರೆ ಸೌಂದರ್ಯ. ನೋಡೆ ನೋಡಲ್ಲ. ತಿರ್ಪೆ, ಈ ಅಡ್ಡಕಸುವೆ ಮದ್ವೆಗೆ ನಾನು ಅಕ್ಷತೆ ಹಾಕೋಕ್ ಬಂದಿದ್ದೀನಿ ಅನ್ಕೊಂಡಿದ್ಯಾ? ಅಲ್ಲ, ಈ ಮದ್ವೆ, ಫಸ್ಟ್ ನೈಟು, ಹನಿಮೂನು, ಈ ಶೋಕಿಗಳೆಲ್ಲ ನಿಮಗ ಲೋ ಕ್ಲಾಸ್ ಜನಕ್ಕೆ ಬೇಕಾ ಬೇಕಾ ಅಂತ? ದಯವಿಟ್ಟು ಹೋಗ್ಬೇಡಿ ಸರ್. ನೀವು ಹೋಗ್ಬಿಟ್ರೆ ಸಮಾಜದಲ್ಲಿ ನಾವು ತಲೆ ಎತ್ಕೊಂಡು ಬದುಕೋದಕ್ಕಾಗೋದಿಲ್ಲ ಸರ್. ನನ್ನ ಜೀವನದಲ್ಲಿ ನಾನು ನಿನ್ನ ತಂಗಿ ಮದುವೆ ಬಗ್ಗೆ ನಾವು ಯೋಚನೆ ಮಾಡಕ್ಕಾಗಲ್ಲ. ಪ್ಲೀಸ್ ಹೋಗ್ಬೇಡಿ ಸರ್. ಮುಹೂರ್ತದಕ್ಕೆ ಸಾಲಗಾರರು ಬಂದು ತಾಳಿ ಕಿತ್ಕೋತಾರೆ ಅಂದ್ರೆ ಇದಕ್ಕಿಂತ ಇನ್ನೊಂದು ಅಪ್ಶಕ್ನ ಬೇಕಾ? ನೋಡು,
ಈ ಮದ್ವೆ ಆ ದೇವ್ರಿಗೆ ಇಷ್ಟ ಇಲ್ಲ ಅಂತ ಕಾಣಿಸುತ್ತೆ. ನಮ್ಮ ಪಾಡು ನಮ್ಮನ್ನು ಬಿಟ್ಬಿಡು. ಮಾಡ್ತೀನಿ ಅವನಿಗೆ. ಇನ್ನು 1 ವಾರ ಟೈಮ್. ಲೆಕ್ಕ ಚುಪ್ತ ಆಗ್ಲಿಲ್ಲ ಅಂದ್ರೆ ಈಗ ಮರ್ಯಾದೆ ತೆಗ್ದಿದ್ದೀನಿ, ಆಮೇಲೆ ಬಂದು ಜೀವ ತೆಗೆದು ಬಿಡ್ತೀನಿ. ನಾಗಲಕ್ಷ್ಮಿ ಬಾಗಿಲು ತೆಗಿಯಮ್ಮ. ಅಮ್ಮ ನಾಗಲಕ್ಷ್ಮಿ ಬಾಗಿಲು ತೆಗಿಯಮ್ಮ. ನಾಗಲಕ್ಷ್ಮಿ ನಾಗಲಕ್ಷ್ಮಿ ಅಯ್ಯೋ ನಾಗಲಕ್ಷ್ಮಿ ನಾಗು ನಾಗಲಕ್ಷ್ಮಿ. ಬನ್ನಿ ಸರ್, ಬನ್ನಿ ಸರ್, ಇದೇ ಅವಳ ಮನೆ. ಬನ್ನಿ ಸರ್. ಮನೆ ಹೇಳಿ, ಎಲ್ಲಿದ್ದೀಯ? ಬಾರೆ, ಈಗ ಬಾರೆ. ಏನ್ ಸರ್ ಇದು? ಅರೆಸ್ಟ್ ಮಾಡ್ತೀನಿ ಅಂತ ಹೇಳಿ ಸೆಲ್ಯೂಟ್ ಹೊಡಿತಾ ಇದ್ದೀರಾ? ಅಲ್ಲಯ್ಯ, ರಾಕ್ಷಸಿ ಅಂತ ಹೇಳಿ ಈ ದೇವತನ ತೋರ್ಸೋದು? ನಮ್ಮಂತವ್ರಿಗೆಲ್ಲ ಅನ್ನ ಹಾಕಿ ಪುಣ್ಯ ಕಟ್ಕೊಳ್ತಾ ಇರೋ ಇವ್ರನ್ನ ಯಾವ ಕೈಯಿಂದ ಅರೆಸ್ಟ್ ಮಾಡಿ? ನೋಡಿದ್ರ ಮೇಡಮ್, ಇವನು ನಿಮ್ ಮೇಲೆ ಕಂಪ್ಲೇಂಟ್ ಕೊಡಕ್ ಬಂದಿದ್ದಾನಲ್ಲ, ಇವನ್ಗೆಷ್ಟು ದುರಾಂಕಾರ ಇರಬೇಕು. ಚಂಡಾಲ್ ನನ್ನ ಮಗನೇ, ಪವಿತ್ರವಾದ ಕಾಕಿ ಬಟ್ಟೆ ಹಾಕೊಂಡು ಅದರೊಳಗಡೆ ಇಂಥ ಕಚಡ ಮನಸ್ಸು ಇಟ್ಕೊಂಡಿದ್ಯಲ್ಲ, ನೀನು ಮನುಷ್ಯನ? ನಾಯಿ ನನ್ನ ಮಗನೇ. ಕೈ ಮಾಡ್ತೀಯಾ? ಬೇಕಾರಿ ತಿರುಪೆ ಎತ್ಕೊಂಡು ತಿನ್ನೋ ನಿನಗೆ ನನ್ನನ್ನು ಎದುರು ಹಾಕೊಳ್ಳೋಷ್ಟು ಪೊಗರ? ಇದ್ರ ಪರಿಣಾಮ ಏನಾಗುತ್ತೆ ಅಂತ ನೋಡಿಗ. ನಿನ್ ಪಾಪದ ಕೂಡ ತುಂಬಿದ ಕಣೆ. ತಗ, ಇದು ನನ್ ಶಾಪ. ನಿನ್ನ ಸುಮ್ಮನೆ ಬಿಡೋದಿಲ್ಲ. ನೀನ್ ಉಪ್ಪು ತಿಂದವನು ನೀರು ಕುಡಿಲೇಬೇಕು. ತಪ್ಪು ಮಾಡಿದವನು ಶಿಕ್ಷೆ ಅನುಭವಿಸಲೇಬೇಕು. ನಮ್ಮಂತ ಬಡವ್ರ ಕಣ್ಣಲ್ಲಿ ನೀರು ಹಾಕ್ಸಿದ್ರೆ ನಿಮ್ಮಂತವ್ರ ಕಣ್ಣಲ್ಲಿ ರಕ್ತ ಕಣ್ಣೀರು ಸುರಿಸ್ತಾರೆ. ಬಡವ್ರ ಹೊಟ್ಟೆ ಮೇಲೆ ಬಲ್ಲಿದ ಹೊಡೆದ್ರೆ ಆ ಬಲ್ಲಿನ ಹೊಟ್ಟೆ ಮೇಲೆ ಹೊಡೆಯೋದಕ್ಕೆ ಭಗವಂತ ಬರ್ತಾನೆ. ಭಗವಂತ ಬಂದೇ ಬರ್ತಾನೆ. ಏನ ನಿನ್ ಗೋಳು? ಸರ್, ಬೆಳಗ್ಗೆಯಿಂದ ಬೋಣಿನಾಗಿಲ್ಲ ಸರ್. ಎಷ್ಟಿದೆ ಅಷ್ಟು ಕಿತ್ಕೊಳ. ನಡಿಯೋ, ಸಾಹೇಬ್ರು ಗರಂ ಅಲ್ಲಿದ್ದಾರೆ. ಎಷ್ಟಿದೆ ಅಷ್ಟು ಕೊಡು. ಎಸ್ ಸರ್. ಎಲ್ಲಯ್ಯ, ನಿನ್ ಡಾಕ್ಯುಮೆಂಟ್ಸ್ ಎಲ್ಲ ತೆಗಿ. ಪರ್ಮಿಟ್, ಆರ್ಸಿ ಬುಕ್, ಇನ್ಶೂರೆನ್ಸ್, ಎಮಿಷನ್ ಸರ್ಟಿಫಿಕೇಟ್. ಶಂಕರ್ 7777. ಓಕೆನಾ ಸರ್? ಇದು ಏನಯ್ಯ ನಿನ್ನ ಅವತಾರ? ಸರ್, ನೀವ್ ಹೆಂಗೆ ಅಂದ್ರೆ ಒಂಥರ ಉಡ ಇದ್ದಂಗೆ ಹಂಗೆ ಹಿಡ್ಕೊಂಡ್ಬಿಡ್ತೀರಾ. ನಮ್ಮ ಆಟ ಹತ್ತಿರೋ ಗಿರಾಕಿಗಳು, ಡೆಲಿವರಿಗೆ ಹೋಗ್ತಿರೋಂತ ಗರ್ಭಿಣಿ ಹೆಂಗ್ಸ್ ಆಗಿರ್ಲಿ, ಹಾರ್ಟ್ ಅಟ್ಯಾಕ್ ಆಗಿರೋಂತ ಪೇಷಂಟ್ಸ್ ಆಗಿರ್ಲಿ, ಹಾರ್ಟೇ ಬಾಯಿಗೆ ಬರುವಂತ ಕೆಲಸ ಇರೋರು ಯಾರೇ ಆಗಿದ್ರು ಕೂಡ ನೀವು ಬಿಡಲ್ಲ. ಪಾಪ ಅವ್ರಿಗೆಲ್ಲ ತೊಂದರೆ ಆಗದೆ ಇರ್ಲಿ, ನಿಮ್ಗೆ ಟೈಮ್ ವೇಸ್ಟ್ ಆಗದೆ ಇರ್ಲಿ ಅಂತ ಈ ಒಂದ್ ಸಣ್ಣ ಪ್ಲಾನ್ ಸರ್. ಸರ್, ಹೆಡ್ ಲೈಟ್ ಸರಿ ಇದೆ, ಬ್ರೇಕ್ ಲೈಟ್ ಸರಿ ಇದೆ, ಮೀಟರ್ ಸರಿ ಇದೆ, ಸೀಟ್ ಕವರ್ ಸರಿ ಇದೆ, ಎಲ್ಲ ಪಕ್ಕಾ ಇದೆ ಸರ್. ಬರಲ್ಲ ಸರ್? ಬಾಯ್. ಏನ್ ಕರೆಕ್ಟ್ ಅಯ್ಯ ಇವನು. ಎಲ್ರು ಆರ್ಡಿನರಿ ಅಂದ್ರೆ ಇವನ್ ಎಕ್ಸ್ಟ್ರಾ ಆರ್ಡಿನರಿ ಕಣಯ್ಯ. ಬಹಳ ಡಿಫ್ರೆಂಟ್ ಆಗಿದ್ದಾನೆ. ನನ್ಗನ್ಸುತ್ತೆ ಎಲ್ಲ ಆಟೋ ಡ್ರೈವರ್ಸ್ ಇವನ್ನೇ ಫಾಲೋ ಮಾಡಿದ್ರೆ ಟೈಮ್ ವ್ಯಾಲ್ಯೂನು ಗೊತ್ತಾಗುತ್ತೆ, ದೇಶಕ್ಕೂ ಒಳ್ಳೇದು. ದೇಶಕ್ಕೇನೋ ಒಳ್ಳೇದಾಯ್ತದೆ ಸರ್, ನಮ್ ಜೇಬಿ ಕತ್ರಿ ಬೀಳ್ತದಲ್ಲ ಸರ್. ಅದೇನೋ ಕರೆಕ್ಟ್ ಕಣಯ್ಯ. ಆದ್ರೂ ಕಣಯ್ಯ, ಇವತ್ತು ನಾನು ಬಹಳ ಖುಷಿ ಆಗಿದ್ದೀನಿ.
ಇವತ್ ಯಾವ ಆಟನೂ ಹಿಡಿಯೋದ್ ಬೇಡ, ಬರೀ ಟೂ ವೀಲರ್ಸ್ ಹಿಡಿ. ಓಕೆ ಸರ್. ಏ ಸೈಕಲ್. ಯಾಕಮ್ಮ ಸಪ್ಪಗಿದೀಯಾ? ನೀನ್ ನಗನಗ್ತಾ ಇದ್ರೆ ತಾನೆ ಬಂದವ್ರಿಗೆ ಒಪ್ಪಿಗೆ ಆಗುತ್ತೆ. ಅಮ್ಮ, ಪ್ರತಿ ಸಲನೂ ಹೀಗೆ ಸಿಂಗಾರ ಮಾಡ್ಕೊಂಡು ಬಂದ ಗಂಡುಗಳ ಮುಂದೆ ಎಲ್ಲ ನಗ್ನಗ್ತಾ ನಿಂತೆ. ಆದ್ರೆ ಯಾರು ಒಪ್ಲಿಲ್ಲ. ಅವ್ರಿಗೆ ಬೇಕಾಗಿರೋದು ನನ್ನ ನಗು ಅಲ್ಲಮ್ಮ, ದುಡ್ಡು. ಏನು ಏನಿದು? ನನ್ನ ಹೆಸರು ಶಂಕರ್, ಆಟೋ ಶಂಕರ್ ಅಂತ, ಹುಡುಗಿ ತಮ್ಮ. ಬಹಳ ಸಂತೋಷ. ಏನಪ್ಪಾ ಇದು? ಅದೇ ಇದು ದಕ್ಷಿಣೆ. ಎಲ್ಲ ಸರಿ, ಬರೀ 3 ಲಕ್ಷನ? ಛೇ 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 ಛೇ, ಇದು ಬರೀ ಅಡ್ವಾನ್ಸ್. ಎಂಗೇಜ್ಮೆಂಟ್ 3 ಲಕ್ಷ, ಮದುವೆಗೆ ಮುಂಚೆ 4 ಲಕ್ಷ, ಟೋಟಲ್ 10 lakhs ಫೈನಲ್ ಸೆಟಲ್ಮೆಂಟ್. ಓಕೆ? ಈ ಹುಡುಗಿ ನೋಡ್ಬೇಕಾ? ಫೋಟೋದಲ್ಲಿ ನೋಡಿದೀವಲ್ಲ. ಹಾಗಾದ್ರೆ ಎಲ್ಲ ಓಕೆ. ಹಾಕಿ 3 ಲಕ್ಷ. ನಾವ್ಯಾಕೆ ಹಾಕ್ಬೇಕು? ಏ ಗಾಬರಿ ಪಡ್ಬೇಡಿ, ಎಲ್ಲ ಒಂದೇ ರೀತಿ ಹಾಕಿ ಅಂತ ಹೇಳ್ತಾ ಇಲ್ಲ. ಈಗ ಒಂದು ಅಮೌಂಟ್, ಎಂಗೇಜ್ಮೆಂಟ್ ಒಂದು ಅಮೌಂಟ್, ಮದುವೆಗೆ ಇನ್ನೊಂದು ಅಮೌಂಟ್, ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ರೆ ಓಕೆ. ಏನಪ್ಪಾ ತಮಾಷೆ ಮಾಡ್ತಾ ಇದ್ಯಾ? ನೋಡಯ್ಯ, ಇದುವರೆಗೂ ಸಮಾಜದಲ್ಲಿ ಚಾಲ್ತಿಲಿರೋದು ವರದಕ್ಷಿಣೆ, ವಧುದಕ್ಷಿಣೆ ಅಲ್ಲ. ಛೀ, ಸಮಾಜ ಬಿಡಿ ಸರ್, ಮುಟ್ಟಾಳ್ ಸಮಾಜ. ನೀವೇನ್ ಸರ್ ದಡ್ರ ಹತ್ರ ಮಾತಾಡ್ತೀರಾ? ಒಂದ್ ಸಿಂಪಲ್ ಆಗಿ ಹೇಳ ನಿಮ್ಗೆ, ನಿಮ್ ಮನೆ ದೇವ್ರ ಕೋಣೆ, ಅದನ್ನ ಬೆಳಗೋ ದೀಪನ ದುಡ್ಡು ಕೊಟ್ಟು ತರ್ತೀರಾ, ಅದಕ್ಕೆ ಹಾಕೋ ಎಣ್ಣೆಗೂ ದುಡ್ಡು ಕೊಡ್ತೀರಾ, ಆ ಬತ್ತಿನೂ ಕೂಡ ದುಡ್ಡು ಕೊಟ್ಟು ತರ್ತೀರಾ, ಆ ಬೆಂಕಿ ಕಡ್ಡಿ ಕೂಡ ಫ್ರೀ ಕೊಡಲ್ಲ ಯಾರನು. ಅಂತದ್ರಲ್ಲಿ ನಿಮ್ ಮನೇನ, ನಿಮ್ ವಂಶನ ಬೆಳಗುವಂತ ನಂದಾ ದೀಪ, ದೊಡ್ಡ ದೀಪ, ಹೆಣ್ಮಗಳು ಬಿಟ್ಟಿ ಪುಕ್ಸಟಿ ಕೇಳ್ತಿರಲ್ಲ ಸರ್, ಯಾವ ನ್ಯಾಯ ಸರ್ ಇದು? ಏನಯ್ಯ ಇದು? ಅರ್ಥ ಇಲ್ದೆ ಮಾತಾಡ್ತಾ ಇದೀಯಾ? ಚೆ 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 ಚೆ, ತಾವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ ಅನ್ಸುತ್ತೆ. ನೋಡಿ, ಈಗ ನಮ್ಮ ಹುಡುಗಿನ ಕರ್ಕೊಂಡು ಹೋಗ್ತಿರಲ್ಲ ಸೊಸೆನ, ಏನ್ ಸಿಂಹಾಸದ ಮೇಲೆ ಕೂರ್ಸಿರ್ತೀರಾ? ಫಸ್ಟ್ ಕೆಲಸದೊಳಗೆ ಟಿಕೆಟ್ ಕೊಡ್ತೀರಾ, ಅಲ್ಲಿ ದುಡ್ಡು ಉಳಿತ್ ನಿಮ್ಗೆ. ಅಡಿಗೆ ಅವನಿಗೆ ಔಟ್ ಪಾಸ್ ಕೊಡ್ತೀರಾ, ಅಲ್ಲೂ ಕೂಡ ದುಡ್ಡು ಉಳಿತ್ ನಿಮ್ಗೆ. ಆಮೇಲೆ ಅವಳು ಮನೆ ಕೆಲಸ ಮಾಡ್ಬೇಕು, ಗಂಡ ನೋಡ್ಕೊಬೇಕು, ಮಕ್ಳನ್ನ ಇರ್ಬೇಕು, ನಿಮ್ ಸೇವೆ ಮಾಡ್ಬೇಕು, ಬಂದ ಅತಿಥಿಗಳು ಉಪಚಾರ, ಅದು ಇದು, ಅದು 1 ತಿಂಗಳಿಗೆಲ್ಲ, ಲೈಫ್ ಲಾಂಗ್. ಕೊಡ್ಬೋದು ಸರ್, ವರ್ತಿದೆ, ಕೊಡಿ ಸರ್. ನಾನೇನ್ ಜಾಸ್ತಿ ಕೇಳ್ತಿಲ್ಲ, ಕೊಡಿ ಸರ್. 10 ಲಕ್ಷ ಕೊಡ್ಬೋದು ಸರ್, ಕೊಡಿ ಸರ್. ಏ ಪಾಲಕ್ಷ, ಏನೋ ಇಂತ ತಲೆ ಕೆಟ್ಟ ಮನೆ ಕರ್ಕೊಂಡ್ ಬಂದಿದ್ಯಾ? ನಾವೊಬ್ರೆ ವರದಕ್ಷಿಣೆ ತಗೊಳತಾರ ಮಾತಾಡ್ತಾನೆ. ಇಲ್ಲ ಇಲ್ಲ ಇಲ್ಲ, ಇಲ್ಲಿ ಬರೋರೆಲ್ರೂ ವರದಕ್ಷಿಣೆ ಕೇಳೋರೆ. ಇದೊಂದೇ ಮನೆ ವಧುದಕ್ಷಿಣೆ ಕೇಳೋ ಮನೆ. ಮಗನೇ, ನಮ್ಮ ಅಕ್ಕ ಸರಿಯಾಗಿ ನೋಡಿದ್ಯವ ನೀನು? ಬರ ಇಲ್ಲಿ. ನೋಡ ಹೇಗಿದ್ದಾಳೆ, ದೇವತೆ, ಲಕ್ಷ್ಮಿ, ಸರಸ್ವತಿ ಇದ್ದಂಗಿದ್ದಾಳೆ. ದೈವ ಗಣ ಹೇಳುದು. ಯಾವ ಆಂಗಲ್ ನೋಡ್ರು ಮನುಷ್ಯರ್ತಾನೆ ಕಾಣಿಸಲ್ಲ. ಡೈನೋಸರಸ್, ಡ್ರಾಕುಲಾ, ಗಾಡ್ಜಿಲಾ ಫ್ಯಾಮಿಲಿ ಇದ್ದಂಗಿದಾವೆ. ಇಂಥವ್ರು ಕರ್ಕೊಂಡ್ ಬಂದಿದ್ಯಾ? ನನ್ ಮಗನೇ, ಬೇಡ ಬಿಟ್ಬಿಡಪ್ಪ. ಇದೇ ಲಾಸ್ಟ್. ಇನ್ನೊಂದ್ಸತಿ ಇಂಥ ದ್ರಾಬೆಗಳು ನಿಮ್ ಮನೆ ಕರ್ಕೊಂಡ್ ಬಂದ್ರೆ ಇಲ್ಲ ಊಟಾಕ್ಬಿಡ್ತೀನಿ ನಿನ್ನ. ರಾಕ್ಷಸ ಗಣ ಇದ್ದಂಗಿದಾವೆ, ಅಷ್ಟಕ್ಕೆ ದುಡ್ಡು ಕೊಡುತ್ತೆ. ಒಂದ್ ನಿಮಿಷ. ಶಂಕರ, ಏನೋ ಇದು? ಇದುವರೆಗೂ 25 ಗಂಡುಗಳು ಬಂದು ಹೋದ್ರು. ಬಂದವ್ರ ಜೊತೆ ಎಲ್ಲ ಈ ರೀತಿ ತಕರಾರು ಮಾಡ್ಕೊಂಡು ಹೋದ್ರೆ ಮುಂದೆ ಹೇಗೋ? ನೀನ್ ಟೆನ್ಷನ್ ಮಾಡ್ಕೊಂಬಿಡಪ್ಪ, ಹಂಟಿನ್ನು ಕುತ್ಕೋ. ಇವರೆಲ್ಲ ಅಕ್ಷರೊಳಗೆ ಬಂದಿರೋ ಗಂಡುಗಳಪ್ಪ. ಅಕ್ಕ ನಿಜ ಹೇಳು, ಫ್ರಾಂಕ್ ಆಗಿ ಹೇಳು, ಆ ಡೈನೋಸರಸ್ ನಿನ್ಗೆ ಇಷ್ಟ ಆದ್ನಾ? ಇಲ್ಲ ನೋಡಿದ್ರ, ಅಕ್ಕನಿಗೆ ಇಷ್ಟ ಆಗಿಲ್ಲ ಅಂದ್ಮೇಲೆ ನಾನ್ ಮಾಡಿದ್ರಲ್ಲಿ ಏನೋ ತಪ್ಪಿಲ್ಲ. ಆ ಪ್ರಾಣಿಗಳ ಜೊತೆ ಮೃಗಾಲಯದಲ್ಲಿ ಇರೋದಕ್ಕಿನ್ನ ಈ ಮನುಷ್ಯರ ಜೊತೆ ಈ ದೇವಾಲಯದಲ್ಲಿ ಆರಾಮಾಗಿರ್ತಾಳೆ. ನೀವು ಸುಮ್ಮನೆ ಇರಿ. ಆದ್ರೆ ಬೆಳೆದ ಹುಡುಗಿನ ಮನೇಲಿ ಎಷ್ಟು ದಿವಸ ಅಂತ ಇಟ್ಕೊಳ್ಳೋದು? ಅಮ್ಮ, ನೀನ್ ಇದೇ ತರ ಓವರ್ ಆಕ್ಟಿಂಗ್ ಮಾಡಿ ಸೆಂಟಿಮೆಂಟಲಿ ಅಕ್ಕನ ಬ್ಲಾಕ್ ಮೇಲ್ ಮಾಡ್ತಾ ಇದ್ರೆ ಈ ಮನೆ ಗಂಟೆಗಳು ಬರೋದ ಬ್ಯಾನ್ ಮಾಡ್ಬಿಡ್ತೀನಿ ಅಷ್ಟೇ. ಸುಮ್ನಿರೋ, ಅವ್ರು ಮೊದ್ಲೇ ಟೆನ್ಷನ್ ಅಲ್ಲಿದ್ದಾರೆ. ನೀನ್ ಯಾಕೆ ಅವ್ರನ್ನ ರೇಗಿಸ್ತೀಯಾ? ನನ್ನ ಹಣೆಲ್ ಬರ್ದಾಗತ್ತೆ. ಅಕ್ಕ, ನಾನು ಅದೇ ಅಕ್ಕ ಹೇಳ್ತಿರೋದು. ನೀನ್ ಹಣೆಲ್ ಏನ್ ಬರ್ದಿ ಅಂತ ನಂಗೆ ಚೆನ್ನಾಗಿ ಕಾಣುತ್ತಿದೆ. ಪಾಪ ಅವ್ರಿಗೆ ವಯಸ್ಸಾಗಿದೆ, ಓದಕ್ಕಾಗ್ತಿಲ್ಲ ಅಷ್ಟೇ. ನೋಡು, ನಾನು ಓದ್ತೀನಿ ನಿನ್ ಹಣೆಲ್ ಏನ್ ಬರ್ದಿದೆ ಅಂತ. ಆ ಬ್ರಹ್ಮ ಏನ್ ಬರ್ದಿ ಅಂತ ಗೊತ್ತಾ? ನಮ್ಮ ಅಕ್ಕ ತುಂಬಾ ಒಳ್ಳೆ ಹುಡುಗಿ, ಇವಳು ಫ್ಯೂಚರ್ ಎಕ್ಸ್ಟ್ರಾಂಡ್ರಿ ಆಗಿದೆ. ಮಹಾರಾಜನಂತ ಬಂದು ನಿನ್ನ ಮದುವೆ ಆಗ್ತಾನೆ ಅಂತ ಬರ್ದಿಯಾನೆ.